ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವ ಸ್ವಾಮಿ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಈ ದಿನ ಈ ಸಮುದಾಯದ ವಿಚಾರವಾಗಿ ಇವತ್ತು ಕುರುಬ ಸಮಾಜನ ಸೇರಿಸಬೇಕಂತೇಳಿ ನಮ್ಮ ಸಿದ್ದರಾಮಯ್ಯನವರು ಮುಂದೆ ಆಗಿರೋದು ಅತ್ಯಂತ ಖಂಡನೀಯ ವಿಚಾರ. ಈ ವಿಚಾರವಾಗಿ ನಮ್ಮ ಮೈಸೂರಿನ ಕೆಆರ್ ಕ್ಷೇತ್ರದ ಶಾಸಕರಾದ ಶ್ರೀ ವಸ್ತಣ್ಣನವರು ಧ್ವನಿ ಎತ್ತಿದ್ದಕ್ಕೆ ಇವತ್ತು ಅವರ ವಿಚಾರವಾಗಿ ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಾ ಕುಂತಿದ್ದಾರೆ. ಅವ್ರ ಬಗ್ಗೆ ದೂರು ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಕಿರುಕುಳ ಕೊಡೋಕ್ಕೆ ಮುಂದಾಗಿದ್ದಾರೆ. ಇದು ಎಷ್ಟರ ಮಟ್ಟಕ್ಕೆ ಸರಿ? ಹಾಗಾದ್ರೆ ಅವರು ಧ್ವನಿ ಎತ್ತಿದೆ ತಪ್ಪಾಯ್ತು? ಹಾಗಾದ್ರೆ ಎಸ್ ಟಿ ಸಮಾಜಕ್ಕೆ ಅನ್ಯಾಯ ಮಾಡದೇ ಇವರು ದುರುದ್ದೇಶನ ಏನಿದ್ರ ಅರ್ಥ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸರ್ಕಾರ ಅಂದಮೇಲೆ ಸರ್ವ ಸಮಬಾಳು ಸಮಪಾಲು ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ನಡೆಸಬೇಕು ವಿನ ಜಾತಿ ಸಂಘರ್ಷ ಮಾಡಲಿಕ್ಕೆ ಇವರು ಅವಕಾಶ ಮಾಡಿಕೊಡ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ ಇವತ್ತು ಈ ಮೂಲಕ ಕೇಳ್ಕೊಳ್ಳೋದೇನೆಂದ್ರೆ, ದಯಮಾಡಿ ಜಾತಿ ಸಂಘರ್ಷನ ನೀವೇ ನಿಲ್ಲಿಸಬೇಕು. ನೀವು ಬೆಂಕಿ ಹಚ್ಚಿದ್ರೆ ಇದು ತುಂಬಾ ಉರಿಯುತ್ತೆ. ಇದು ದೊಡ್ಡ ಮಟ್ಟಕ್ಕೆ ಹೋಗಿ ಇನ್ನೂ ಬೆಳೆಯೋದು ಬೇಡಿ. ದಯಮಾಡಿ ಕೈ ಮುಗಿದು ಕೇಳ್ಕೊಂತೀನಿ, ಈ ವಿಚಾರವಾಗಿ ಇಲ್ಲಿಗೆ ನಿಮ್ಮ ಆದೇಶನ ಹಿಂದೆ ತಗೊಂಡು ಇನ್ನು ಮುಂದೆ ಬರೋ ದಿನಗಳಲ್ಲಿ ನಮ್ಮ ಎಸ್ ಟಿ ಸಮಾಜವನ್ನು ಉಳಿಸಬೇಕು. ಯಾಕಂದರೆ ಈ ಹಿಂದೆ ಬಂದಿರೋ ಸರ್ಕಾರಗಳೆಲ್ಲ ನಮ್ಮ ಎಸ್ ಟಿ ಸಮಾಜಕ್ಕೆ ಬಹಳ ರೀತಿಯಲ್ಲಿ ಅನುಕೂಲಗಳು ಮಾಡಿದ್ದಾರೆ. ಯಡಿಯೂರಪ್ಪನವರು ವಾಲ್ಮೀಕಿ ಜಯಂತಿ ತಂದರು, 3% ಇದ್ದಿದ್ದನ್ನ 7% ಮಾಡಲಿಕ್ಕೆ ಬೊಮ್ಮಾಯಿಯವರು ಸಹಕಾರ ಕೊಟ್ಟರು. ಆಮೇಲೆ ತಳವಾರ ಪರಿವಾರ ಇದ್ದಿದ್ದ ಹೋರಾಟನ ಡೆಲ್ಲಿಲಿ 37 ವರ್ಷಗಳಿಂದ ಹೋರಾಟ ಮಾಡಿದ್ದನ್ನ ಡೆಲ್ಲಿಲಿ ಹೋರಾಡಿ ನಮ್ಮ ಪ್ರತಾಪ್ ಸಿಂಹ ಅವರಾಗ್ಬೋದು, ಅನಂತಕುಮಾರ್ ಆಗ್ಬೋದು, ಮತ್ತೆ ನಮ್ಮ ಸ್ವಾಮೀಜಿಗಳಾಗ್ಬೋದು, ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ದು ನಮ್ಮ ಬಿಜೆಪಿಯವರು. ಹಾಗಾದ್ರೆ ಬಿಜೆಪಿಯವರು ಧ್ವನಿ ಎತ್ತದೇ ತಪ್ಪೆ? ಹಾಗಾದ್ರೆ ಏನ್ ತಪ್ಪಿದೆ? ನಮ್ಮ ಶಾಸಕರು ಕೇಳಿರೋದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಹಾಗಾದ್ರೆ ಯಾರು ಧ್ವನಿ ಎತ್ತಬಾರ್ದು? ಹಾಗಾದ್ರೆ ಎಸ್ ಟಿ ಸಮಾಜನ ತುಳಿಯೋದೇ ಇವ್ರದ ಉದ್ದೇಶ ಆಗ್ಬಿಟ್ರೆ ಯಾವ ಕಾಲ್ದಿಂದ ತುಳಿತಾ ಇದ್ದೀರಾ ನೀವು? ಎಸ್ ಟಿ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ? ದಯಮಾಡಿ ಉತ್ತರಿಸಿ. ಇವತ್ತು 15 ಜನ ಶಾಸಕರು ಗೆದ್ದೋಗಿದ್ದೀರಲ್ಲ, ಏನ್ ಮಾಡ್ತಾ ಇದ್ದೀರಾ ಮಾಸ್ವಾಮಿಗಳೇ ನೀವೆಲ್ಲ? ನಮ್ಮ ಸಮಾಜದವರೇ ತಾನೇ ನೀವು? ಸರ್ಕಾರದಲ್ಲಿದ್ದೀರಾ, ಸ್ಥಾನಮಾನದಲ್ಲಿದ್ದೀರಾ, ಎಲ್ಲಾ ರೀತಿಯ ಸವಲತ್ತನ್ನ ಅನುಭವಿಸ್ತಾ ಇದ್ದೀರಾ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಯ್ತಾರು ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ? ಯಾಕೆ ನಿಮ್ಗೆ ಬೇರೆ ರೀತಿಯಲ್ಲಿ ಗಡ್ಸಿಲ್ವೇ? ಕೇಳಲಿಕ್ಕೆ ಧೈರ್ಯ ಇಲ್ವೇ? ಅಷ್ಟು ಭಯದಲ್ಲಿ ನೀವು ಅಧಿಕಾರ ಆಳ್ಬೇಕಾ? ನಿಮ್ಗೆ ಧೈರ್ಯ ಇದ್ರೆ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ನೀವು ವಾಪಸ್ ಬಂದು ಸಮುದಾಯದ ಪರವಾಗಿ ನಿಂತ್ಕೊಳ್ಳಿ. ಸಮುದಾಯ ನಿಮ್ಮ ಪರವಾಗಿ ನಿಂತಿರುತ್ತೆ ಯಾವತ್ತೂ ಕೂಡ. ಶಾಸಕರು ಧ್ವನಿ ಎತ್ತರು ಅಂತ ಹೇಳಿ ನೀವು ಈ ರೀತಿ ಎಲ್ಲ ನೀವು ದಂಗೆ ಹೇಳೋದು, ಇದು ಮಾಡೋದು. ದಂಗೆ ಹೇಳಿ ಅಂತ ಅವ್ರು ಹೇಳಲಿಲ್ಲ ನಿಮ್ಗೆ. ಸಮಾಜಕ್ಕೆ ಅವರು ಕರೆ ಕೊಟ್ಟಿದ್ದು ನಾವು ದಂಗೆ ಬನ್ನಿ, ದಂಗೆ ಹೇಳಿ ಅಂತ ಅವ್ರೇನು ಕರೆ ಕೊಡಲಿಲ್ಲ ನಿಮ್ಗೆ. ಅವ್ರು ಹೇಳಿದ್ದೇನೋ ನಾಯಕ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ರೀ. ಮೈಸೂರಿನಲ್ಲಿ ರಿಸರ್ವ್ ಇರೋದು ಅಂತ ಹೇಳಿದ್ರೆ ಎಸ್ ಡಿ ಕೋಟೆ ಒಂದೇ. ನೀವು ಕುರುಬ ಸಮಾಜನ ನೀವು ಎಸ್ ಟಿಗೆ ಸೇರಿಸಿದ್ರೆ ನಾಳೆ ದಿನ ಅವ್ರ ಮಗನ್ನ ಅಥವಾ ಇನ್ನಾರನ್ನ ಅಲ್ಲಿಗೆ ಸೀಮಿತವಾಗಿ ನೀವು ಆಯ್ಕೆ ಮಾಡ್ತೀರಾ ಅನ್ನೋದ್ರಲ್ಲಿ ತಪ್ಪೇನಿದೆ? ಡೌಟ್ ಏನಿದೆ? ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ದಯಮಾಡಿ ಈ ವಿಚಾರವಾಗಿ ಕುರುಬ ಸಮಾಜದವರು ಇರ್ಬೋದು, ನಾಯಕ ಸಮಾಜದವರು ಇರ್ಬೋದು, ಎಸ್ ಟಿ ಸಮುದಾಯದವರು ಇರ್ಬೋದು, ದಯಮಾಡಿ ಇದು ಸರ್ಕಾರಕ್ಕೆ ನೀವೇ ತಿಳಿ ಹೇಳಿ. ಇದನ್ನ ಇಲ್ಲಿಗೆ ಸ್ಥಗಿತಗೊಳಿಸಿದ್ರೆ ಇದು ಶಾಂತವಾಗುತ್ತೆ. ಇಲ್ಲ ಇಡೀ ರಾಜ್ಯದಲ್ಲೇ ಹತ್ಕೊಂಡು ಉರಿಯುತ್ತೆ. ಅದಕ್ಕೆಲ್ಲ ನೀವು ಅವಕಾಶ ಮಾಡಿಕೊಳ್ಬೇಡಿ. ಈ ಪ್ರತಿಭಟನೆಗಳಿಗೂ ನೀವು ಅವಕಾಶ ಮಾಡಿಕೊಳ್ಬೇಡಿ. ದಯಮಾಡಿ ಈ ಮೂಲಕ ಕೇಳ್ಕೊಂತಾ ಇದ್ದೀನಿ. ಎಸ್ ಟಿ ಮೋರ್ಚಾ ವತಿಯಿಂದ, ಮೈಸೂರು ಎಸ್ ಟಿ ಮೋರ್ಚಾ ವತಿಯಿಂದ ಕೆಆರ್ ಕ್ಷೇತ್ರದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ಸ್ವಾಮಿ, ಈಗ ಕುರುಬ ಸಮಾಜದಲ್ಲಿ
ಕನಿಷ್ಠ ಪಕ್ಷ 40 ಲಕ್ಷ ಮೇಲೆ ಜನಸಂಖ್ಯೆ ಇದೆ. ಈಗ ಇವರು ಕೊಡ್ತಾ ಇರೋ ಅನುದಾನನೇ ಇವತ್ತು ಇಟ್ಕೊ ಮುಟ್ಕೋ. ಒಬ್ರು ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು ಸಿಗ್ತಾ ಇಲ್ಲ. ಆಮೇಲೆ ಅವ್ರ ಎಸ್.ಟಿ ಮಕ್ಕಳುಗಳಿಗೆ ಅನುದಾನಗಳು ಸಿಗ್ತಾ ಇಲ್ಲ. ಅವರು ವ್ಯವಹಾರ ಮಾಡಲಿಕ್ಕೆ ಇವರು ಸರ್ಕಾರದಿಂದ ಬಿಡುಗಡೆ ಮಾಡ್ತಿಲ್ಲ. ಇನ್ನು ಎಷ್ಟೇ ಕುರುಬ ಸಮಾಜನ ಇವರು ಸೇರಿಸಿದ್ರೆ ನಾಳೆ ದಿವಸ ನಮ್ಮ ಪರಿಸ್ಥಿತಿಗಳು ಎಲ್ಲಿಗೆ ಹೋಗುತ್ತೆ? ಈಗೇನೆ ಒಂದು ಕೆಟ್ಟ ಹೆಸರಿದೆ, ಕಟ್ಟ ಕೆಡೆ ವ್ಯಕ್ತಿಗಳು ಅಂತ. ಇನ್ನು ಮೂಲೆಗೆ ತಳ್ಳಲಿಕ್ಕೆ ಇವರು ಮುಂದಾಗಿದಾರ ನಮ್ಮ ಸಮಾಜನ. ಖಂಡಿತ ತಳಮಟ್ಟದಲ್ಲಿರೋ ನಮ್ಮ ಎಸ್.ಟಿ ಸಮಾಜಕ್ಕೆ ಅನ್ಯಾಯ ಮಾಡೋದು ಈ ಕಾಲದಿಂದ ಅಲ್ಲ. ನಾನು 85ರಿಂದ ನಾನು ಸಿದ್ದರಾಮಯ್ಯನವ್ರನ್ನ ನೋಡ್ತಾನೆ ಇದ್ದೀನಿ. ನಮ್ಮ ಸಮಾಜನ ತುಳಿದೇ ಬದುಕ್ತಾ ಇದ್ದಾರೆ ವಿನ ಯಾವುದೇ ಕಾರಣಕ್ಕೂ ಅವರು ನಮ್ಮ ಸಮಾಜನ ಕೈ ಹಿಡಿದು ಮೇಲೆತ್ತ ಪ್ರಸಂಗನೇ ಇಲ್ಲ. ಡಿ.ಟಿ. ಜಯಕುಮಾರ್ ಇರ್ಬೋದು, ನಮ್ಮ ಈಗ ಸದ್ಯಕ್ಕೆ ಕೆ.ಎನ್. ರಾಜಣ್ಣ ಅವರು ಇರ್ಬೋದು, ನಮ್ಮ ಬಳ್ಳಾರಿ ನಾಗೇಂದ್ರ ಅವರು ಇರ್ಬೋದು. ಇದಕ್ಕಿಂತ ಉದಾಹರಣೆಗಳು ಇನ್ನೇನು ಬೇಕು ಸ್ವಾಮಿಗಳೇ? ಈಗ ಎಸ್.ಟಿ ಸಮುದಾಯಕ್ಕೆ ಕೊಳ್ಳಿ ಹಚ್ಚಕ್ಕೆ ಬಂದಿದ್ದಾರೆ. ಇದೆಷ್ಟು ಮಟ್ಟಕ್ಕೆ ಸರಿ? ಇದೇ ರೀತಿ ಮುಂದುವರೆದ್ರೆ ನಾನಲ್ಲ, ಇಡೀ ನಮ್ಮ ಎಸ್.ಟಿ ಸಮಾಜದವರು ಲಗ್ಗೆ ಹೇಳೋದ್ರಲ್ಲಿ, ದಂಗೆ ಹೇಳೋದ್ರಲ್ಲಿ, ಪ್ರತಿಭಟನೆ ಮಾಡೋದ್ರಲ್ಲಿ ಪ್ರಥಮ ಸ್ಥಾನ ತಗೊಳ್ಳೋದಂತ ಖಚಿತ. ಇದು ಯಾರ ವಿರುದ್ಧ ಅಲ್ಲ, ಸರ್ಕಾರದ ವಿರುದ್ಧ ಮಾತ್ರ ನಾವು ಮಾಡೋದು. ನಾವು ಯಾವುದೋ ಒಂದು ಸಮಾಜದ ವಿರುದ್ಧ ಮಾಡಿದ್ರೆ ಅದು ನಮ್ದು ಕೂಡ ತಪ್ಪಾಗುತ್ತೆ. ನಾವು ಮಾಡೋದು ಸರ್ಕಾರದ ವಿರುದ್ಧ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಈಗಾಗಲೇ ಉತ್ತರ ಕರ್ನಾಟಕದ ಸೈಡೆಲ್ಲ ಹತ್ಕೊಂಡಿದೆ, ಪ್ರತಿಭಟನೆಗಳು ಆಗ್ತಾ ಇದ್ದಾವೆ, ಘೋಷಣೆಗಳು ಕೂಗ್ತಾ ಇದ್ದಾರೆ. ಆದ್ರಿಂದ ಇದನ್ನ ದಯಮಾಡಿ ವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ. ಈ ವಿಚಾರವಾಗಿ ಅವರ ನಿರ್ಧಾರನ ಹಿಂಪಡಿಬೇಕು ಅಂತ ಇಲ್ಲಿ ನಾವು ಆಗ್ರಹಿಸ್ತೀವಿ. ಈ ವಿಚಾರವಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಈ ಆದೇಶನ ಇಲ್ಲಿಗೆ ಕೈಬಿಟ್ಟು ಇನ್ನು ಮುಂದೆ ಜನಸಾಮಾನ್ಯರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕೋದಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊಂತ ಇದ್ದೀನಿ. ಹಿಂಗೆ ಎಕ್ಸೋದಕ್ಕೆ ಮೂಲ ಕಾರಣ ಯಾರು ಹೇಳಿ? ಅಗರ್ ಕೇಳಬಾರ್ದಾ? ದಂಗೆ ಎದ್ದೇಳಿಸೋದಕ್ಕೆ ಮೂಲ ಕಾರಣ ಏನು? ಎಸ್.ಟಿ ಕುರುಬ ಸಮಾಜನ ಎಷ್ಟಿಗೆ ಸೇರ್ತೀನಿ ಅಂದಿದ್ದಕ್ಕೆ ತಾನೆ ಅವರು ನ್ಯಾಯ ಕೇಳೋದು ತಾನೆ. ತಪ್ಪೇನಿದೆ ಹೇಳಿ? ತಪ್ಪಿದ್ರೆ ಚರ್ಚೆಗೆ ಬರಲಿ ಅಥವಾ ಅಸೆಂಬ್ಲಿಲಿ ಕೇಳಲಿ. ಅದು ಬಿಟ್ಟು ಅವರ ಕುರುಬ ಸಮಾಜದವ್ರು ಬಂದು ಅಲ್ಲೆಲ್ಲ ಮುತ್ತಿಗೆ ಹಾಕೋದು, ಅವ್ರಿಗೆ ದಬ್ಬಾಳಿಕೆ ಮಾಡೋದು, ಇನ್ನೊಂದು ಹೋಗಿ ದೂರ ದಾಖಲಾತಿ ಮಾಡೋದು, ಅದು ಎಷ್ಟರ ಮಟ್ಟಕ್ಕೆ ಸರಿ? ಹಾಗಾದ್ರೆ ನಮ್ಮ ಸಮುದಾಯದ ಪರವಾಗಿ, ನಮ್ಮ ಎಸ್.ಟಿ ಸಮುದಾಯದ ಪರವಾಗಿ ಅವ್ರ ದನಿ ಎತ್ತಿದೆ ತಪ್ಪೆ. ಖಂಡಿತ ಈ ಶಾಸಕರ ಜೊತೆ ಮಾತಾಡಿ ಖಂಡಿತ ಅದನ್ನ ನಿಗದಿಪಡಿಸ್ತೀನಿ. ನಾನು ನಂದೀಶ್ ನಾಯ್ಕ ಅಂತೇಳಿ ನನ್ನ ಹೆಸರು, ಕೆ.ಆರ್. ಕ್ಷೇತ್ರದ ಎಸ್.ಟಿ ಮೋರ್ಚಾ ಅಧ್ಯಕ್ಷರು.